ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಈ ದುರಂಧರ್ ಸಿನಿಮಾ ಸೃಷ್ಟಿ ಮಾಡ್ತಾ ಇರೋ ಹವಾ ಒಂದೆರಡಲ್ಲ. ಒಂದು ಕಡೆ ವಿಶ್ವದಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಾ ಹಲವು ದಾಖಲೆಗಳನ್ನ ಉಡೀಸ್ ಮಾಡಿ ಸುದ್ದಿ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಸಾಕಷ್ಟು ಜನರಿಗೆ ಹೊಟ್ಟೆ ಉರಿ ತರಿಸಿರೋದು ಮತ್ತೊಂದು ವಿಚಾರ. ಈ ಮಧ್ಯೆ ಪಾಕಿಸ್ತಾನಿ ಪ್ರಜೆಗಳಿಂದ ಹೊಸ ಬೇಡಿಕೆಯೊಂದು ಬರ್ತಾ ಇದೆ. ಸಿನಿಮಾ ಲಾಭದಲ್ಲಿ ನಮಗೆ ಪಾಲು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸುಮ್ಮನೆ ತಮಾಷೆಗೆ ಕೇಳ್ತಾ ಇಲ್ಲ, ಬಹಳ ಸೀರಿಯಸ್ ಆಗಿ ಹಲವು ಗಂಭೀರ ಕಾರಣಗಳನ್ನು ನೀಡ್ತಾ ಬರೋಬ್ಬರಿ 500 ಕೋಟಿಗೆ ಬೇಡಿಕೆ ಇಟ್ಟಿದ್ದಾರೆ. ಇದು ಹಲವು ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನೊಂದು ಕಡೆ ಈ ಸೂಪರ್ ಹಿಟ್ ಸಿನಿಮಾದ ನಿರ್ದೇಶಕ ಆದಿತ್ಯದಾರ್ ಸಿನಿಮಾ ಫೀಲ್ಡ್ನಲ್ಲಿ ತಮಗೆ ಆಗಿದ್ದ ಮೋಸವನ್ನ ಬಹಿರಂಗಪಡಿಸಿದ್ದಾರೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಕಿಸ್ತಾನವನ್ನ ಭಾರತ ಸೇರಿದಂತೆ ಇತರೆ ದೇಶಗಳು ಸುಮ್ನೆ ಟ್ರೋಲ್ ಮಾಡೋದಿಲ್ಲ. ಪ್ರಪಂಚ ಏನೇ ಹೇಳಿದ್ರು ನಾವಂತೂ ಹೀಗೆ ಅನ್ನೋದನ್ನ ಪಾಕ್ನಲ್ಲಿ ಯಾರಾದರೂ ಒಬ್ರು ಪ್ರೂವ್ ಮಾಡ್ತಾನೆ ಇರ್ತಾರೆ. ಈಗ ದುರಂಧರ್ 2 ಸಿನಿಮಾ ಕುರಿತಂತೆ ಪಾಕಿಸ್ತಾನಿ ಯುವಕರು ಹೇಳಿರೋ ಮಾತು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸಿನಿಮಾದಲ್ಲಿ ಲ್ಯಾರಿ ಅನ್ನೋ ಸ್ಥಳವನ್ನ ಸಿಕ್ಕಾಪಟ್ಟೆ ಹೈಲೈಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಸಿನಿಮಾದ ಕೇಂದ್ರ ಬಿಂದುವೇ ಲ್ಯಾರಿ ಅನ್ನೋ ಸ್ಥಳ ಆಗಿತ್ತು ಅನ್ನೋದನ್ನ ಎಲ್ಲರೂ ನೋಡಿದ್ದೀರಿ. ಈಗ ಆ ಲ್ಯಾರಿಯ ಜನರೇ ಮಾಧ್ಯಮಗಳ ಮುಂದೆ ಬಂದು ಹಣ ಕೇಳ್ತಾ ಇದ್ದಾರೆ. ದುರಂಧರ್ ಸಿನಿಮಾ 1000 ಕೋಟಿ ಕಲೆಕ್ಟ್ ಮಾಡಿ ಮುನ್ನುಗ್ತಾ ಇದೆ. ಇಡೀ ಸಿನಿಮಾದಲ್ಲಿ ನಮ್ಮ ಊರನ್ನ ತೋರಿಸಿದ್ದೀರಿ, ಕೊನೆ ಪಕ್ಷ ನಮಗೆ ಒಂದು ಸ್ವಲ್ಪ ಹಣವನ್ನಾದ್ರೂ ಕೊಡಿ, 50% ದುಡ್ಡು ನಮಗೆ ಕೊಟ್ರೆ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿವೆ, ಮೂಲ ಸೌಕರ್ಯ ಇಲ್ಲ, ರಸ್ತೆಗಳು ಹಾಳಾಗಿವೆ, ಜನರು ಒದ್ದಾಡ್ತಾ ಇದ್ದಾರೆ, ನೀವು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸಾಕಷ್ಟು ಯುವಕರು ಹೇಳಿದ್ದಾರೆ. ಇನ್ನು ದುರಂತದ ವಿಚಾರ ಅಂದ್ರೆ, ಒಬ್ಬ ಯುವಕನಂತೂ ಇದೇ ಊರಿನ ರಸ್ತೆಗಳನ್ನ ಅಂಗಡಿಗಳನ್ನೆಲ್ಲ ತೋರಿಸಿದ್ದೀರಾ, ನಮ್ಮ ಊರನ್ನ ನಿಮ್ಮ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಕ್ಕೆ ಅರ್ಧ ಪಾಲು ನಮಗೆ ಕೊಡ್ಲೇಬೇಕು ಅಂತ ಕೇಳ್ತಾ ಇದ್ದಾನೆ. ಈ ಸಿನಿಮಾದ ಅರ್ಧ ನಿಮಿಷವನ್ನು ಕೂಡ ಪಾಕಿಸ್ತಾನದಲ್ಲಿ ಶೂಟ್ ಮಾಡಿಲ್ಲ. ಸಿನಿಮಾದಲ್ಲಿ ತೋರಿಸಿರೋದೆಲ್ಲವೂ ಒಂದು ಸೆಟ್. ಪಾಕಿಸ್ತಾನದ ರೆಫರೆನ್ಸ್ ಅನ್ನ ತಗೊಂಡು ಕಂಪ್ಲೀಟ್ ಸೆಟ್ ಹಾಕಿ ಸಿನಿಮಾ ಮಾಡಿದ್ರು ಅನ್ನೋ ವಿಚಾರವೇ ಆ ಯುವಕನಿಗೆ ಗೊತ್ತಿಲ್ಲ. ಈ ಮಟ್ಟಕ್ಕೆ ಬಂದು ನಿಂತಿರೋ ಪಾಕಿಸ್ತಾನಿಗಳ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗಿ ಟ್ರೋಲ್ ಆಗ್ತಾ ಇದೆ. ಇದನ್ನ ನೋಡ್ತಾ ಇರೋ ಜನರು ಇಷ್ಟಲ್ಲದೆ ನಿಮ್ಮನ್ನ ಬೆಗ್ಗರ್ಸ್ ಅಂತ ಕರೆಯೋದಿಲ್ಲ, ಜೀವನ ಪರ್ಯಂತ ಬೇಡೋದೇ ನಿಮ್ಮ ಕಥೆ ಆಯ್ತಲ್ಲ ಅಂತ ಟೀಕಿಸ್ತಾ ಇದ್ದಾರೆ. ಅಲ್ಲದೆ ಇನ್ನು ಕೆಲವರಂತೂ ಇಂಥ ದರಿದ್ರ ಜೀವನ ಅನುಭವಿಸ್ತಾ ಇದ್ರು ಕಾಶ್ಮೀರ ಬೇಕು ಅಂತ ಕೇಳ್ತಾ ಇದ್ದೀರಲ್ವಾ, ನಿಮ್ಮನ್ನೇ ನಿಮ್ಮ ಬಳಿ ಸಾಕಿಕೊಳ್ಳೋಕಾಗ್ತಾ ಇಲ್ಲ, ಇನ್ನು ಕಾಶ್ಮೀರವನ್ನ ತಗೊಂಡು ಏನ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ದುರಂಧರ್ 2 ಸಿನಿಮಾ ಹಿಟ್ ಬೆನ್ನಲ್ಲೇ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಇರೋ ನಿರ್ದೇಶಕ ಆದಿತ್ಯದಾರ್ ಈ ಹಿಂದೆ ತಮಗೆ ಸಿನಿಮಾ ರಂಗದಲ್ಲಿ ಯಾವ ರೀತಿ ಮೋಸ ಆಗಿತ್ತು ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ. ನನ್ನ ಪ್ರಯಾಣದಲ್ಲಿ ಸಾಕಷ್ಟು ಮೋಸಗಳನ್ನ ಎದುರಿಸಿದ್ದೀನಿ. ನನ್ನ ಸ್ಕ್ರಿಪ್ಟ್ ಅನ್ನ ಕದ್ದು ಸಿನಿಮಾ ಮಾಡಿದ್ರು, ಅದು 100 ಕೋಟಿ ರೂಪಾಯಿ ಕಲೆಕ್ಷನ್ ಕೂಡ ಮಾಡಿತ್ತು. ನನಗೆ ಸಾಕು ಅನ್ನಿಸೋಗಿತ್ತು. ಆಗ ಕೆಲವರು ನೀವು ಸಕ್ಸಸ್ ಆಗೇ ಆಗ್ತೀರಾ ಅಂತ ಬೆಂಬಲ ನೀಡ್ತಾ ಇದ್ರು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ಆ ಸಿನಿಮಾ ಯಾವುದು ಅನ್ನೋದನ್ನ ಹೇಳಿಲ್ಲ. ಹಾಗೆ ಸಿನಿಮಾ ಜರ್ನಿಯಲ್ಲಿ ನನ್ನ ಹಲವು ಸಿನಿಮಾಗಳು ಅರ್ಧಕ್ಕೆ ನಿಂತಿವೆ. 15 ದಿನಕ್ಕೆ ಸಿನಿಮಾ ಶೂಟ್ ಆರಂಭ ಆಗಬೇಕಾಗಿರುತ್ತೆ, ಆದ್ರೆ ಅರ್ಧಕ್ಕೆ ನಿಂತು ಹೋಗಿತ್ತು. ಆದ್ರೆ ನನ್ನ ತಾಯಿ ನನಗೆ ಧೈರ್ಯವನ್ನ ಹೇಳ್ತಾ ಇದ್ರು. ದೇವರು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳುವಂತೆ ಕೊಡ್ತಾನೆ ಅನ್ನೋದು ನನ್ನ ಅಮ್ಮನ ಮಾತಾಗಿತ್ತು. ದೇವರೇ ಚಾನ್ಸ್ ಕೊಡ್ತಾನೆ, ಆ ಚಾನ್ಸ್ 3 ವರ್ಷದಲ್ಲಿ ಬೇಕಾದ್ರೂ ಬರ್ಬೋದು ಅಥವಾ 30 ವರ್ಷದಲ್ಲಿ ಬೇಕಾದ್ರೂ ಬರ್ಬೋದು. 30 ವರ್ಷ ಬಿಟ್ಟು ಬಂದ್ರೆ ಅದರ ಮೌಲ್ಯ ಕೂಡ ಹೆಚ್ಚಾಗಿರುತ್ತೆ. ನೀವು ಚಾನ್ಸ್ಗಾಗಿ ಕಾಯಿರಿ ಅಂತ ಆದಿತ್ಯದಾರ್ ಹೇಳಿದ್ದಾರೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.